ನಿಮ್ಮ ಫೋನ್ ತೊಗೊಂಡು ವರ್ಷ ಆಗ್ತಾ ಇದೆಯಾ? ಸೊ ಅದ್ರ ಜೊತೆಗೆ ಸ್ಲೋ ಕೂಡ ಆಗ್ತಾ ಇದೆಯಾ? ಸೊ ಬ್ಯಾಟ್ರಿ ಏನಾದರೂ ಬೇಗ ಖಾಲಿ ಆಗ್ತಾ ಇದೆಯಾ? ಹಾಗಾದರೆ ಫೋನ್ ಬದಲಾಯಿಸೋ ಮುನ್ನ ಈ ವಿಡಿಯೋ ನೋಡಿ. ಸೊ ಇವತ್ತು ನಿಮ್ಮ ಹಳೆಯ ಫೋನನ್ನು ನೆಕ್ಸ್ಟು 2 ವರ್ಷದವರೆಗೆ ಯಾವ ಥರ ಯೂಸ್ ಮಾಡ್ಕೋಬೇಕು, ಅದನ್ನು ಯಾವ ಥರ ವಸ್ತು ಮಾಡಬೇಕು ಅನ್ನೋದನ್ನು ಸೂಪರ್ ಫಾಸ್ಟಾಗಿ ಇಡ್ತಕ್ಕಂಥ ಸೀಕ್ರೆಟ್ ಟಿಪ್ನ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವೇನೋ ನಮ್ಮ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದ್ರ ಜೊತೆಗೆ ನಮ್ಮ ವಿಡಿಯೋನ ಶೇರು ಕೂಡ ಲೈಕು ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬ್ಯಾಟ್ರಿ ಹೆಲ್ತ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಇದಕ್ಕೆ ಮೇನ್ 3 ಸಬ್ ಪಾಯಿಂಟ್ಸ್ ಅಂತ ಹೇಳಿದ್ರೆ 20:80 ಈ ಪಾಲಿಸಿನ ಬಳಸಿ. ಅಂದರೆ ಸೊ ಫೋನ್ ಬ್ಯಾಟ್ರಿ 0% ಆಗೋದಕ್ಕೂ ಬಿಡಬೇಡಿ, ಜೊತೆಗೆ ನೀವು 100% ಚಾರ್ಜ್ ಆಗೋದು ಕೂಡ ಮಾಡೋಕ್ಕೂ ಹೋಗಬೇಡಿ. ಬ್ಯಾಟ್ರಿ 20% ಬಂದಾಗ ಚಾರ್ಜ್ ಮಾಡಿ. ಸೊ 80% ಅಥವಾ 90% ಆದಾಗ ತೆಗೀರಿ. ಇದರಿಂದ ಬ್ಯಾಟ್ರಿ ಲೈಫು ಡಬಲ್ ಆಗಿ ಡ್ಯೂರಬಲ್ ಆಗುತ್ತೆ. ಸೊ ಎರಡನೇದು, ಸೊ ರಾತ್ರಿ ಪೂರ್ತಿ ಚಾರ್ಜ್ ಅಂತೂ ಮಾಡೋದಕ್ಕಂತೂ ಹೋಗಬೇಡಿ. ಇಡೀ ರಾತ್ರಿ ಫೋನ್ ಚಾರ್ಜ್ ಹಾಕೋ ಮಲಗೋ ಅಭ್ಯಾಸ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಸೊ ಇದು ಫೋನು ತುಂಬ ಚಾರ್ಜ್ ಆಗಿ ಓವರ್ ಹೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇವಾಗ ಬರ್ತಕ್ಕಂಥ ಮೊಬೈಲಲ್ಲಿ ಆಟೋಮೆಟಿಕ್ಲಿ ಕಟ್ ಆಫ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಮೂರನೇ ಸಬ್ ಪಾಯಿಂಟ್ ಬಂದು ಒರಿಜಿನಲ್ ಚಾರ್ಜರ್ನೇ ಬಳಸಿ. ಸೊ ಸಪೋಸ್ ನಿಮ್ಮ ಮೊಬೈಲ್ ಚಾರ್ಜರ್ ಏನಾದ್ರು ಕಳೆದೋಯ್ತು ಅಂದಾಗ ಯಾವುದೋ ಲೋಕಲಲ್ಲಿ ಸಿಗೋ 100-200 ಚಾರ್ಜರ್ನ ತೊಗೊಳ್ಳೋ ಬದಲು ಸೊ ಒರಿಜಿನಲ್ ಸರ್ಟಿಫೈಡ್ ಚಾರ್ಜರ್ನೇ ತೊಗೊಂಡಿದ್ರೆ ಬ್ಯಾಟ್ರಿ ಹೆಲ್ತ್ ಕೂಡ ನಿಮಗೆ ಚಾರ್ಜ್ ಆಗುತ್ತೆ. ಎರಡನೇ ಮೇನ್ ಪಾಯಿಂಟು, ಸೊ ಸ್ಟೋರೇಜ್ ಮ್ಯಾನೇಜ್ಮೆಂಟು. ಸೊ ಫೋನ್ ಸ್ಟೋರೇಜ್ ಆದಷ್ಟು ಕೂಡ ಅದ್ರ ಪ್ರೊಸೆಸರ್ ಮೇಲೆ ನೀವೇನಾದ್ರು ಜಾಸ್ತಿ ಪ್ರೆಷರ್ ಹಾಕೋದಕ್ಕೆ ಹೋದಾಗ ಫೋನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಅಷ್ಟೇ, ನಿಮ್ಮ ಫೋನ್ ಇಂಟರ್ನಲ್ ಸ್ಟೋರೇಜ್ 80% ಇರೋದಕ್ಕಿಂತ ಕಡಿಮೆ ಇರಲಿ. ಫಾರ್ ಆನ್ ಎಕ್ಸಾಂಪಲ್, ನಿಮ್ಮ ಏನಾದರೂ 6 GB ರ್ಯಾಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರೊಂದು 4.5 GB ಇಟ್ಕೊಳ್ಳಿ. ಜಾಸ್ತಿ ತುಂಬಕ್ಕಂತೂ ಹೋಗ್ಬಿಡಿ, ಮೊಬೈಲ್ ಹ್ಯಾಂಗ್ ಆಗುತ್ತೆ. ಸೊ ಎರಡು ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಬೇಡದೇ ಇರ್ತಕ್ಕಂಥ ಅನ್ವಾಂಟೆಡ್ ಅಪ್ಲಿಕೇಶನ್ಗಳನ್ನ ತೆಗೆದ್ಬಿಡಿ. ಇವಾಗೇನ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ 5G ಡೇಟಾ ಇದೆಯಲ್ವಾ, ಸೊ ಬೇಕಾದಾಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇನಾರು ಯೂಸ್ ಆಯಿತಾ ಅದಾದಮೇಲೆ ಡಿಲೀಟ್ ಮಾಡಿಬಿಡಿ. ಇವನ್ ನಿಮಗೆ ಕ್ಯಾಮ್ರಾ ಅಪ್ಲಿಕೇಶನ್ ಆದರೂ ಅಷ್ಟೇ, ಮ್ಯೂಸಿಕ್ ಆದರೂ ಅಷ್ಟೇ, ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ನಿಮಗೆ ಬೇಕು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಕೆಲಸ ಆಗಿದೆ ಅಷ್ಟಮೇಲೆ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಹೋಗಿ. ಸೊ ಕನಿಷ್ಠ ಮಿನಿಮಮ್ 2 ಮಂತ್ಸ್ಗಾದರೂ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ತಾ ಹೋಗಿ. ಯಾವ್ದಾರು ಅನ್ವಾಂಟೆಡ್ ಇಮೇಜ್ ಇರುತ್ತೆ, ವೀಡಿಯೋಸ್ ಏನಾರು ಇದೆಯಾ, ಅಪ್ಲಿಕೇಶನ್ ಏನಾರು ಇದೆಯಾ ನೋಡ್ಕೊಂಡು ಹೋಗಿ. ಬೇಡದೇ ಇರೋದನ್ನು ಡಿಲೀಟ್ ಮಾಡ್ಕೊಂಡು ಹೋಗಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ರೀಸ್ಟಾರ್ಟು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಟೈಮ್ಗೆ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಕಂಪ್ನಿ ಕಡೆಯಿಂದ ಕಳಿಸ್ತಾ ಹೋಗ್ತಾರೆ. ಅಥವಾ ನೀವು ಅವಾಗ ವೀಕ್ಲಿ ಒಂದ್ಸೋ 10 ಡೇಸು ಆಗಲೋ ಮಂತ್ಲಿ ಒಂದ್ಸೋ ಅದನ್ನು ನಿಮಗೆ ಸಿಸ್ಟಮ್ ಅಪ್ಡೇಟಲ್ಲಿ ಹೋಗಿ ಚೆಕ್ ಮಾಡಿದ ತಕ್ಷಣ ಬರುತ್ತೆ. ಅಪ್ಡೇಟ್ ಏನಾದ್ರು ಬಂದಿದೆ ಅಂದರೆ ಅಪ್ಡೇಟ್ ಕೊಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಏನಾದ್ರು ಸೆಕ್ಯೂರಿಟಿ ಅಪ್ಡೇಟ್ಸು ಆ ಥರ ಏನಾದ್ರು ಇದ್ದಾಗ ನಿಮಗೆ ಮೊಬೈಲ್ಗೆ ಫುಲ್ ಸಪೋರ್ಟ್ ಸಿಗುತ್ತೆ. ಮೂರನೇದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನ ಅಟ್ಲೀಸ್ಟ್ ಮಿನಿಮಮ್ ವೀಕ್ಲಿ ಒಂದ್ಸನ ಅಂತ ಹೇಳಿದ್ರೆ ರೀಸ್ಟಾರ್ಟ್ ಮಾಡಿ. ಸೊ ರೀಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರು ಅಪ್ಲಿಕೇಶನ್ನ ರನ್ ಆಗ್ತಿದ್ರೆ ಅವೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಫೈನಲ್ ಪಾಯಿಂಟ್ ಬಂದುಬಿಟ್ಟು ಫಿಸಿಕಲ್ ಪ್ರೊಟೆಕ್ಷನ್. ಇದೆ ಅಂತ ಹೇಳಿದ್ರೆ, ನಿಮ್ಮ ಇದನ್ನು ಇಂಟರ್ನಲ್ ಅಲ್ದಿರೋನ ಆಚೆ ಕಡೆ. ಸೊ ನಿಮ್ಮ ಮೊಬೈಲ್ಗೆ ಒಳ್ಳೆ ಟೆಂಪರ್ ಗ್ಲಾಸ್ ಹಾಕ್ಸೋದು, ಒಳ್ಳೆ ಮೊಬೈಲ್ ಕವರ್ನ ಹಾಕ್ಸೋದು. ಸೊ ಯಾವುದು ಚೀಪಾಗಿ ಸಿಕ್ತೊಂದು ₹60, ₹100 ಟೆಂಪರ್ ಗ್ಲಾಸ್ ಹಾಕ್ಸೋದಕ್ಕಿಂತ ಮಿನಿಮಮ್ 200-250 ಟೆಂಪರ್ ಗ್ಲಾಸ್ ಹಾಕಿದ್ರೆ ಬಿದ್ದರೂ ಕೂಡ ಏನಾಗಲ್ಲ, ಸ್ಕ್ರಾಚಸ್ ಆದರೂ ಕೂಡ ಏನಾಗಲ್ಲ. ಜೊತೆಗೆ ಅದೇ ಥರನೇ ನಿಮ್ಮ ಬ್ಯಾಕ್ ಕವರು, ಮೊಬೈಲ್ ಕವರ್ ಲೈಕ್ ಮಿನಿಮಮ್ 200-300 ಒಳ್ಳೆ ಪ್ರೊಟೆಕ್ಷನ್ ಇರೋದನ್ನು ಹಾಕ್ಸಿ. ಆದಷ್ಟು TPU ಕೇಸ್ನ ಅವಾಯ್ಡ್ ಮಾಡಿ. ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ಕವರ್ನ ಹಾಕ್ಸಿದ್ರೆ ನಿಮ್ಮ ಮೊಬೈಲ್ ಬಿದ್ದರೂ ಕೂಡ ಏನಾಗೋದಿಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ, ನೀವು ಚಾರ್ಜ್ ಮಾಡಬೇಕಾದ್ರೆ ಅಥವಾ ಚಾರ್ಜ್ ಮಾಡ್ತಿದ್ರು ಅಷ್ಟೇ ನಿಮ್ಮ ಮೊಬೈಲ್ನ ಡೈರೆಕ್ಟ್ ಸನ್ಲೈಟ್ ಇಡೋಕ್ಕಂತೂ ಹೋಗ್ಬಿಡಿ. ಸೊ ಇದ್ರಿಂದ ಏನಾಗುತ್ತೆ, ಡಿಸ್ಪ್ಲೇ ಕೂಡ ಹೀಟ್ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಕೂಡ ಹೀಟ್ ಆಗಿ ನಿಮ್ಮ ಮೊಬೈಲ್ಗೆ ಹಾನಿಯಾಗೋ ಚಾನ್ಸಸ್ ತುಂಬ ಇರುತ್ತೆ. ಜೊತೆಗೆ ಲೈಕ್ ಗೇಮಿಂಗ್ ಮಾಡಬೇಕಾದ್ರೆ ಮೊಬೈಲ್ನ ಚಾರ್ಜಿಂಗ್ ಇಡ್ತೀರಾ, ಜೊತೆಗೆ ಗೇಮು ಆಡ್ತಾ ಇರ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಜೊತೆಗೆ ನಿಮ್ಮ ಕಾರ್ ಡ್ಯಾಶ್ಬೋರ್ಡ್ ಮೇಲೆ ಮೊಬೈಲ್ನ ಚಾರ್ಜ್ ಆಗ್ತಾ ಇರ್ತಾರೆ. ಸೊ ಅದು ಡೈರೆಕ್ಟ್ ಸನ್ಲೈಟ್ಗೆ ಇಂಪ್ರೆಸ್ ಮಾಡುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಕೂಡ ಹಾಳಾಗುತ್ತೆ, ಜೊತೆಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ಹಾಳಾಗುತ್ತೆ. ಸೊ ಜೊತೆಗೆ ಸಪೋಸ್ ನಿಮ್ಮ ಮೊಬೈಲ್ ಏನಾದ್ರು ಬಿಸಿ ಹೀಟ್ ಆಗ್ತಾಯಿದೆ ಅಂತ ಹೇಳಿದಾಗ ಐಡಲ್ ಆಗಿ ಒಂದು 5 ನಿಮಿಷ 10 ನಿಮಿಷ ಮೊಬೈಲ್ನ ಸೈಡಲ್ಲಿ ಇಟ್ಬಿಡಿ. ಸೊ ಇದಾಗಿತ್ತು. ಲೈಕ್ ಈ ಪಾಯಿಂಟ್ನಲ್ಲಿ ನೀವೇನಾದರೂ ನಿಮ್ಮ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲು 1 ವರ್ಷ ಬರೋ ಜಾಗದಲ್ಲಿ 2 ವರ್ಷ ಬರುತ್ತೆ. ಸೊ ಆ್ಯಂಡ್ರಾಯ್ಡ್ ಇವಾಗ ಬರ್ತಕ್ಕಂಥ ಮೊಬೈಲು ಮಿನಿಮಮ್ 2-3 ವರ್ಷ ಯೂಸ್ ಮಾಡ್ಬೋದು. ಐಫೋನ್ ಏನಿದ್ರು 3 ವರ್ಷ ಮೇಲೇ ಬರುತ್ತೆ. ಬಟ್ ಯಾವ ಥರ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ
ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಇದ್ರ ಜೊತೆಗೆ ಇನ್ನೂ ಅಡಿಷ್ನಲ್ ಏನಾದ್ರು ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಮ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದು ಭಾವಿಸ್ತೀನಿ. ಸೊ ಇದೇ ಥರ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಟೆಕ್ ರಿಲೇಟೆಡ್ ಯಾವುದೇ ಪಾಯಿಂಟ್ ಇದ್ರೂ ಕೂಡ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.